ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ರುಚಿಯಾಗಿ ಈಸಿಯಾಗಿ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಒಲೆಯಲ್ಲಿ ಯಾವ ರೀತಿ ಫಿಶ್ ಕಬಾಬ್ನ ಮಾಡೋದು, ಹಾಗೆ ಫ್ರಿಜ್ಜು ಬೇಡ, ಮ್ಯಾರಿನೇಟ್ ಆಗೋದು ಬೇಡ, ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 1 kg ಆಗುವಷ್ಟು ಫಿಶ್ನ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಮುಳ್ಳು ಬೇಗನೆ ಬೆಂದುಬಿಡುತ್ತೆ, ಹಾಗೆ ಅಷ್ಟು ಮುಳ್ಳು ಡ್ರೈ ಇರೋದಿಲ್ಲ, ಹಾಗೆಯೇ ತಿನ್ಕೊಂಬಿಡ್ಬೋದು. ಹಾಗಾಗಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು ಫಿಶ್ ಫ್ರೈ ಮಸಾಲ ತಗೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು ಫಿಶ್ ಫ್ರೈ ಮಸಾಲ ತಗೊಳ್ಳೋಣ. ಏಕೆಂದರೆ ಇದರಲ್ಲಿ ಆಲ್ರೆಡಿ ಉಪ್ಪು ಖಾರ ಎಲ್ಲ ಇರುತ್ತೆ. ನೋಡಿಕೊಂಡು ನೀವು ಎಕ್ಸ್ಟ್ರಾ ಮಸಾಲಾನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಆಗುವಷ್ಟು ಹಚ್ ಖಾರದ ಪುಡಿ, ನಂತರ ನಾನು ಇದಕ್ಕೆ ಚಿಟಿಕೆಯಷ್ಟು ಅರಿಶಿಣನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಕಬಾಬ್ ಪೌಡರಲ್ಲೇ ಉಪ್ಪಿರೋದ್ರಿಂದ ನಾವು ಕಮ್ಮಿ ಉಪ್ಪನ್ನ ಹಾಕ್ಕೊಂಡ್ರೇ ಬೆಟರು, ಇಲ್ಲಾಂದರೆ ಜಾಸ್ತಿ ಉಪ್ಪಾಗಿಬಿಡುತ್ತೆ. ಒಂದು ಅರ್ಧ ಭಾಗದಷ್ಟು ನಿಂಬೆ ರಸ ಹಾಕ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ನಿಮಗೆ ಗಟ್ಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಕಲಿಸ್ಕೋಬೇಕಾದ್ರೆ ನಿಮಗೇನಾದರೂ ನೀರು ಬೇಕು ಅಂತ ಅನಿಸಿದ್ರೆ ಒಂದು 2-3 ಡ್ರಾಪ್ಸ್ ಅಷ್ಟು ನೀರು ಹಾಕ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಇದನ್ನು ನೀಟಾಗಿ ಒಂದೊಂದೇ ಫಿಶ್ಗೆ ನೋಡಿ ಈ ರೀತಿ ಹಚ್ತಾ ಇರಬೇಕು. ಜಾಸ್ತಿ ಮಸಾಲೆ ಏನು ಬೇಡ, ಲೈಟಾಗಿ ಹಚ್ಕೊಳ್ಳಿ. ಇದೇ ನೀಟಾಗಿ ಸೂಪರ್ ಟೇಸ್ಟ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದಕ್ಕೆ ನೀಟಾಗಿ ಹಚ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು ಮಿನಿಮಮ್ ಒಂದು 10 ನಿಮಿಷನಾದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನಾನಿಲ್ಲಿ ಯಾವುದೇ ರೀತಿ ಫ್ರಿಜ್ ಬಳಸ್ತಾ ಇಲ್ಲ, ಏನಿಲ್ಲ. ಹಾಗೆಯೇ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಟು 10 ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿ ಎಲ್ಲದನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು 10 ನಿಮಿಷ ಬಿಟ್ಟಾದಮೇಲೆ ನಾನು ಸೈಡಲ್ಲಿ ಇದನ್ನು ಒಲೆಯಲ್ಲಿ ಕಬಾಬ್ನ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ನಾನು ಒಲೆ ಹೊಚ್ಕೊಂಡು ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಬಿಸಿ ಆಗೋದಕ್ಕೆ. ಇವಾಗ ಕಂಪ್ಲೀಟ್ ನೋಡಿ ಈ ರೀತಿ ಒಲೆ 3 ಸೈಡು ಇಟ್ಕೊಂಡು ಒಲೆನ ಹಾಕ್ಕೊಂಡಿರೋದು, ಗ್ಯಾಸ್ನ ಬಳಸ್ತಾ ಇಲ್ಲ. ಈಗ ಕಂಪ್ಲೀಟಾಗಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಒಂದೊಂದೇ ಫಿಶ್ನ ಬಿಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಮ್ಯಾರಿನೇಟ್ ಆದರೆ ಸಾಕು, ಅದಕ್ಕೆಲ್ಲ ಆಟೋಮೆಟಿಕ್ ಹತ್ಕೊಂಡ್ಬಿಡುತ್ತೆ. ನಿಮಗೆ ಹಂಗೇನಾದರೂ ಫಿಶ್ಶು ಕೋಲ್ಡ್ ಇದ್ದರೆ ಇನ್ನೂ ಚೆನ್ನಾಗಿ ಹತ್ಕೊಳುತ್ತೆ ಉಪ್ಪು ಖಾರ. ಇವಾಗ ಎಲ್ಲ ಸೈಡು ನೀಟಾಗಿ ಒಂದು 4 ಬಿಡ್ಕೊಳ್ಳಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಇವಾಗ ಚೆನ್ನಾಗಿ ಎಲ್ಲ ಸೈಡು ತಳ ಎಲ್ಲ ಬಿಡ್ಕೊಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದೇ ಸಲನೇ ಬೇಯ್ತಿದೆ ಅನ್ನುವಾಗಲೇ ಮಗ್ಚಾಕೋದಕ್ಕೆ ಹೋಗಬೇಡಿ, ಆವಾಗ ಉಪ್ಪು ಖಾರ ಎಲ್ಲ ತಳದಲ್ಲೇ ಅಂಟ್ಕೊಂಡ್ಬಿಟ್ಟಿರುತ್ತೆ. ಇವಾಗ ಕಂಪ್ಲೀಟ್ ಆಗಿದೆ ನೋಡಿ, ಕಲರ್ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡ್ತಿರ್ಬೋದು. ಎಷ್ಟು ಈಸಿ ಅಲ್ವಾ ಮಾಡೋದು, ಕಷ್ಟ ಏನಿಲ್ಲ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.